ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮ್ಮದೇ ಆದ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ಇವತ್ತಿನ ದಿನ 25 ಸೆಪ್ಟೆಂಬರ್. ಸೆನ್ಸೆಕ್ಸ್ ಮಂತ್ಲಿ ಎಕ್ಸ್ಪೈರಿ. ಮಾರ್ಕೆಟು ಅಗೇನ್ ಲೋವರ್ ಲೋ ಮಾಡ್ತಾ ಡೇ ಲೋನಲ್ಲಿ ಬಂದು ಕ್ಲೋಸ್ ಆಯಿತು. ನಿಫ್ಟಿ ತನ್ನ ಮೇಜರ್ ಸೈಕಲಾಜಿಕಲ್ ಲೆವೆಲ್ 25,000ನ ಕೂಡ ಬ್ರೇಕ್ ಆಗಿ ಕೆಳಗಡೆ 24,900 ಕೆಳಗಡೆ ಕ್ಲೋಸಿಂಗ್ನ ಕಾಣ್ತು. ಸೊ ಇದೆಲ್ಲದ್ರದ್ದು ಬಗ್ಗೆ ಹಾಗೂ ನಾಳೆ ದಿನಕ್ಕೆ ಯಾವ ಲೆವೆಲಲ್ಲಿ ರೆಸಿಸ್ಟೆನ್ಸ್ ಸಪೋರ್ಟ್ ನಾವು ನೋಡ್ಬೋದು ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಕ್ಕೆ ಶುರು ಮಾಡೋಣ. ಸೊ ಈಗ ನಾನು ಸ್ಕ್ರೀನ್ಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಮಾರ್ಕೆಟಲ್ಲಿ ನಾವು ನೋಡಿದ್ದು ಕಳೆದ ಗುರುವಾರ ನಿಫ್ಟಿ 25,450 ಆ ಲೆವೆಲಲ್ಲಿ ಹೈ ಮಾಡಿತ್ತು. ಸೊ ಅಲ್ಲಿಂದ ಸತತವಾಗಿ ಈ ಗುರುವಾರದವರೆಗೆ 6 ದಿನಗಳ ಕರೆಕ್ಷನ್ನ ಮಾರ್ಕೆಟ್ ಕೊಟ್ಟಿದೆ. ಸೊ ಇಲ್ಲಿ ಲೋವರ್ ಲೋ ಮಾಡ್ತಾನೆ ಬರ್ತಾ ಇದೆ. ಯಾವುದೇ ರಿಕವರಿ ಬಂದ್ರೆ ಕೂಡ ಆ ರಿಕವರಿ ಸಸ್ಟೈನ್ ಆಗ್ತಾ ಇಲ್ಲ. ಸೊ ಈಗ ನಿಫ್ಟಿ 25,000ನ ಬ್ರೇಕ್ ಆಗಿ ತನ್ನ ಮೇಜರ್ ಸಪೋರ್ಟ್ಗಳು 10 ಡೇ ಮೂವಿಂಗ್ ಅವರೇಜ್, 20 ಡೇ ಮೂವಿಂಗ್ ಅವರೇಜ್, 50 ಡೇ ಮೂವಿಂಗ್ ಅವರೇಜ್ ಅಲ್ಲದೆ 25,000 ಸೈಕಲಾಜಿಕಲ್ ಲೆವೆಲ್ ಕೂಡ ಬ್ರೇಕ್ ಮಾಡಿ ಅದ್ರ ಕೆಳಗಡೆ ನಿಫ್ಟಿ ಕ್ಲೋಸ್ ಆಗಿದೆ. ಇನ್ನು ಇವತ್ತಿನ ದಿನ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇತ್ತು, ಮಧ್ಯದಲ್ಲಿ ಒಂದು ರಿಕವರಿ ಕೂಡ ತೋರಿಸ್ತಾ ಇತ್ತು. ಆದ್ರೆ ದಿನದ ಕೊನೆಯಲ್ಲಿ ಆಫ್ಟರ್ 145 ಇದರಲ್ಲಿ ಕೂಡ ಶಾರ್ಪ್ ಡಿಕ್ಲೈನ್ ಬಂದು ಇದು ತನ್ನ 100 ಡೇ ಮೂವಿಂಗ್ ಆವರೇಜ್ ನ ಟೆಸ್ಟ್ ಮಾಡಿ ಅದ್ರ ಹತ್ರ ಈಗ ಕ್ಲೋಸಿಂಗ್ ನ ಕಂಡಿದೆ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನ ನೋಡಿದ್ರೆ ಇದರಲ್ಲಿ ಕೂಡ ಕರೆಕ್ಷನ್ ಬರ್ತಾ ಇತ್ತು ಮಾರ್ನಿಂಗ್ ಇಂದಾನೆ. ಇದು ತನ್ನ 100 ಡೇ ಮೂವಿಂಗ್ ಆವರೇಜ್ ಹತ್ರ ಈಗ ಬಂದು ಕ್ಲೋಸಿಂಗ್ ನ ಕೊಟ್ಟಿದೆ. ಇನ್ನು ಇವತ್ತಿನ ಎಕ್ಸ್ಪೈರಿ ಇದ್ದ ಸೆನ್ಸೆಕ್ಸ್ ಕೂಡ ಇದು ಕೂಡ ತನ್ನ 100 ಡೇ ಮೂವಿಂಗ್ ಆವರೇಜ್ ಹತ್ರ ಈಗ ಬಂದು ಕ್ಲೋಸಿಂಗ್ ನ ಕಂಡಿದೆ. ಸೊ ಈ ಕ್ಲೋಸಿಂಗಿಗೆ ಕಾರಣ ಅಂತಂದ್ರೆ ಅಗೇನ್ ನಾವು ನಿನ್ನೆ ಹೇಳ್ದಂಗೆ ನಮ್ಮ ರುಪಿ ವೀಕ್ ಆಗ್ತಾ ಇರೋದು. ಸೊ ಇದು ಈಗ 88.67 ಹತ್ರ ಇದೆ. ಹಾಗೂ ಇವತ್ತಿನ ದಿನ ಬ್ರೆಂಟ್ ಕ್ರೂಡ್ ಆಯಿಲ್ ನಲ್ಲಿ ಕೂಡ ಹೈ ಮೂಮೆಂಟಮ್ ಇತ್ತು, ಈಗ ಇದು 68 ಮೇಲೆ ಹೋಗಿದೆ. ಅದಲ್ಲದೆ ಭಾರತದ ಮೇಲೆ ಟ್ರಂಪ್ ಹಾಕಿರೋ ತಾರೀಫ್ ಆಗಿರ್ಲಿ, H1B ವೀಸಾ ರಿಸ್ಟ್ರಿಕ್ಷನ್ಸ್ ಆಗಿರ್ಲಿ, ಅದು ಮಾರ್ಕೆಟ್ ನ ವೀಕ್ ಮಾಡ್ತಾ ಇದೆ. ಸೊ ಈಗ ಇದರಿಂದ ನಾವು ನಮ್ಮ ಮಾರ್ಕೆಟ್ ಸೆಕ್ಟರ್ ವೈಸ್ ಪರ್ಫಾರ್ಮೆನ್ಸ್ ನ ನೋಡಿದ್ರೆ ಇಲ್ಲಿ ನಾವು ನೋಡ್ಬೋದು ಮೆಟಲ್ ಅಲ್ಲಿ ಮಾತ್ರನೇ ಸ್ವಲ್ಪ ಪಾಸಿಟಿವಿಟಿ ಇತ್ತು, 0.22%. ಅದನ್ನ ಬಿಟ್ರೆ ಎಲ್ಲಾ ಸೆಕ್ಟರ್ ಅಲ್ಲೂ ಇಲ್ಲಿ ಹೆಚ್ಚಿನ ಕರೆಕ್ಷನ್ ಇವತ್ತಿನ ದಿನ ಬಂದಿತ್ತು. ಕನ್ಸ್ಟ್ರಕ್ಷನ್ ಅಲ್ಲಿ 1.16% ವರೆಗೆ ಕರೆಕ್ಷನ್ ಬಂದ್ರೆ IT ಸೆಕ್ಟರ್ ಅಲ್ಲಿ 1.27%, ಫಾರ್ಮಾ 0.92%, ಹೀಗೆ ಆಲ್ಮೋಸ್ಟ್ ಆಲ್ ಸೆಕ್ಟರ್ ಅಲ್ಲಿ ಇವತ್ತಿನ ದಿನ ಕರೆಕ್ಷನ್ ನ ನೋಡಿದ್ವಿ. ಅಡ್ವಾನ್ಸ್ ಡಿಕ್ಲೈನ್ಸ್ ಅಂದ್ರೆ ಇಲ್ಲಿ ಅರೌಂಡ್ 1 o'clock ವರೆಗೆ ಬುಲ್ಸ್ ಬಿಯರ್ಸ್ ಫೈಟ್ ನಡೀತಾನೆ ಇತ್ತು. ಆದ್ರೆ ಆಫ್ಟರ್ 11 AM ಇಲ್ಲಿ ಬಿಯರ್ಸ್ ಸ್ಟ್ರಾಂಗ್ ಆಗ್ತಾ ಹೋಗಿದ್ರು. ಎಂಡ್ ಆಫ್ ದ ಡೇ ಟೋಟಲ್ ಆಗಿ ಔಟ್ ಆಫ್ 500 ನಿಫ್ಟಿ 500 ಸ್ಟಾಕ್ಸ್ ಅಲ್ಲಿ 393 ಸ್ಟಾಕ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆದ್ರೆ ಓನ್ಲಿ 107 ಸ್ಟಾಕ್ಸ್ ಮಾತ್ರನೇ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆದ್ವು. ಸೊ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಈಗ ಬೇರಿಶ್ ಆಗಿದೆ. ಇನ್ನು FIs ಡೇಟಾ ಬಗ್ಗೆ ನಾವು ಹೇಳೋದಾದ್ರೆ ಆಲ್ರೆಡಿ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಹೇಳಿದ್ವಿ, FIs ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇನ್ನೂ ನೆಗೆಟಿವ್ ಆಗಿದ್ದಾರೆ, ಅವರ ಸೆಲ್ಲಿಂಗ್ ನ ಕಂಟಿನ್ಯೂ ಮಾಡ್ತಿದ್ದಾರೆ ಅಂತ. ಸೊ ಅದನ್ನ ನೀವು ಇಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ಬೋದು. ಸೊ FIs ನೆಗೆಟಿವ್ ಆಗಿದ್ದಾರೆ. ಇನ್ನು ಇವತ್ತಿನ ದಿನ 25 ಸೆಪ್ಟೆಂಬರ್ ಡೇಟಾ ಕೂಡ ನಾವು ನೋಡ್ಬೇಕಾಗತ್ತೆ. ಮೋಸ್ಟ್ ಪ್ರಾಬಬ್ಲಿ ಅದರಲ್ಲಿ ಕೂಡ ನೆಗೆಟಿವ್ ಇರುತ್ತೆ. ಇನ್ನು ಈಗ ನಾವು ನಿಫ್ಟಿ ಆಪ್ಷನ್ ಚೈನಿಗೆ ಬಂದ್ರೆ ನಿಫ್ಟಿನಲ್ಲಿ ಈಗ ಕಾಲ್ ರೇಟರ್ಸ್ 25,000ಗೆ ಬಂದಿದ್ದಾರೆ. ಸೊ 25,000 ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಅದಾದ್ಮೇಲೆ 25,100, 200 ಎಲ್ಲ ಲೆವೆಲ್ ಅಲ್ಲೂ ಕಾಲ್ ರೇಟರ್ಸ್ ಸ್ಟ್ರಾಂಗ್ ಆಗಿ ಬೀಟ್ ಆಗಿದ್ದಾರೆ. ಪುಟ್ ರೇಟರ್ಸ್ 25,000 ಹತ್ರ ಇದ್ರು, ಈಗ ಆ ಲೆವೆಲ್ ಇಂದ ಕಡಿಮೆ ಆಗಿದ್ದಾರೆ. ಹಾಗೂ ಎವ್ರಿ 100 ಪಾಯಿಂಟ್ಸ್ ಪುಟ್ ರೇಟರ್ಸ್ ಇನ್ನೂ ಇದ್ದಾರೆ. ಆದ್ರೆ ಸ್ಟ್ರಾಂಗ್ ಆಗಿ ರೆಸಿಸ್ಟೆನ್ಸ್ ಮಾತ್ರ ನಾನು 25,000 ಅಂತ ಹೇಳ್ಬೋದು. ಇನ್ನು ಇದನ್ನ ಇಟ್ಕೊಂಡು ನಾವು ಮಾರ್ಕೆಟ್ ಅಲ್ಲಿ ಪೊಸಿಷನ್ಸ್ ಬಗ್ಗೆ ನೋಡ್ಬೇಕು ಅಂತಂದ್ರೆ ನಾನು ನಿಫ್ಟಿನಲ್ಲಿ ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ ಅಟ್ಲೀಸ್ಟ್ ನಿಫ್ಟಿ ಈಗಿನ ಲೆವೆಲ್ ಇಂದ ತನ್ನ ಸೈಕಲಾಜಿಕಲ್ ಲೆವೆಲ್ ಹಾಗೂ ಆಪ್ಷನ್ ಚೈನ್ ತರ ಸ್ಟ್ರಾಂಗ್ ಆಗಿರೋ ಲೆವೆಲ್ 25,000. ಅದ್ರ ಮೇಲೆ ನಿಫ್ಟಿ ಸಸ್ಟೈನ್ ಆಗಬೇಕು. ಅಟ್ಲೀಸ್ಟ್ 15 to 20 ಮಿನಿಟ್ಸ್ ಅದ್ರ ಜೊತೆಗೆ 25,020 ಅಥವಾ 25 ನ ಕ್ರಾಸ್ ಮಾಡಿದ್ರೆ ಅಲ್ಲಿಂದ ನಾವು ಸ್ವಲ್ಪ ರಿಕವರಿ ಶಾರ್ಟ್ ಕವರಿಂಗ್ ನ ನೋಡ್ಬೋದು. ಅದರಲ್ಲಿ ರಿಕವರಿನಲ್ಲಿ 25,150, ನೆಕ್ಸ್ಟ್ 25,300 ಕಡೆ ನಿಫ್ಟಿ ಹೋಗುತ್ತೆ. ಇನ್ನು ಪುಟ್ ಸೈಡ್ ಅಲ್ಲಿ
ನಾನು ಸದ್ಯಕ್ಕೆ ಯೋಚನೆ ಮಾಡ್ತಾ ಇಲ್ಲ ಪುಟ್ ಸೈಡ್ ಅಲ್ಲಿ ಏನಾದ್ರು ಪೊಸಿಷನ್ ತಗೊಂಡ್ರೆ ಯಾವುದೇ ಲೆವೆಲ್ ಇಂದ ರಿಕವರಿ ಬರ್ಬೋದು ಅಂತ. ಸೊ ಪುಟ್ ಸೈಡ್ ಅಲ್ಲಿ ಮಾತ್ರ ನಾವು ಯಾವುದೇ ಪೊಸಿಷನ್ಸ್ ನೋಡ್ತಾ ಇಲ್ಲ. ಏನಾದ್ರೂ ನಿಫ್ಟಿ ಇಲ್ಲಿಂದ ವೀಕ್ ಆಗ್ತಾ ಹೋದ್ರೆ ಕೆಳಗಡೆ 24,750 ಹತ್ರ 100 ಡೇ ಮೂವಿಂಗ್ ಅವರೇಜ್ ಇದೆ, ಅದನ್ನ ನಿಫ್ಟಿ ಟೆಸ್ಟ್ ಮಾಡ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿ ಮಾತ್ರ ಇವತ್ತಿನ ದಿನ ವೀಕ್ ಆಗೇ ಇತ್ತು. ಸೊ ನಾವು ಪುಟ್ ಸೈಡ್ ಅಲ್ಲಿ ಏನಾದ್ರು ಪೊಸಿಷನ್ ತಗೊಳಂಗಿದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಟೆಸ್ಟ್ ಮಾಡಬಹುದು, ಯಾಕಂದ್ರೆ ಇದೆಲ್ಲ ತನ್ನ ಮೂವಿಂಗ್ ಅವರೇಜ್ ಕೆಳಗಡೆ ಬಂದಿದೆ. ಬ್ಯಾಂಕ್ ನಿಫ್ಟಿ 54,900 ಕೆಳಗಡೆ ಬಂದ್ರೆ ಈ ನಾವು ಪುಟ್ ಪೊಸಿಷನ್ಸ್ ಏನಾದ್ರು ತಗೊಂಡ್ರೆ 55,100 ಮೇಲೆ ಸ್ಟಾಪ್ ಲಾಸ್ ನ ಪ್ಲಾನ್ ಮಾಡ್ಬೋದು. ಬ್ಯಾಂಕ್ ನಿಫ್ಟಿನಲ್ಲಿ ಇಲ್ಲಿ ಕರೆಕ್ಷನ್ ಹೆಚ್ಚಾಗ್ತಾ ಹೋದ್ರೆ ಅಗೇನ್ ತನ್ನ 200 ಡೇ ಮೂವಿಂಗ್ ಅವರೇಜ್ 53,800 ವರೆಗೂ ಬರೋ ಚಾನ್ಸಸ್ ಇದೆ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ 100 ಮೂವಿಂಗ್ ಅವರೇಜ್ ಹತ್ರ ಇದೆ. ಸೊ ಇದರಲ್ಲಿ 12,780 ಕೆಳಗಡೆ ಇದು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರೆ ಇಲ್ಲಿ ಕೂಡ ಸೈಡ್ ಅಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇಲ್ಲಿ ಕೆಳಗಡೆ ಟಾರ್ಗೆಟ್ 12,535 ಅಥವಾ 550 ಈ ಲೆವೆಲ್ ವರೆಗೂ ನಾವು ಸ್ಟ್ರಾಂಗ್ ಆಗಿ ಬಿಯರಿಶ್ ಆಗಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇನ್ನು ಕಾಲ್ ಸೈಡ್ ಅಲ್ಲಿ ಏನಾದ್ರು ಇದ್ರೆ ಓನ್ಲಿ ನಿಫ್ಟಿನಲ್ಲಿ ಅದು ನಿಫ್ಟಿ 25,000 ಮೇಲೆ ಸಸ್ಟೈನ್ ಆದ್ರೆ, ಸೊ ಈ ರೀತಿ ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಪೊಸಿಷನ್ ತೊಗೊಳಕ್ಕೆ ಯೋಚನೆ ಮಾಡ್ಬೋದು. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.